A1 ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ. ಕಾನೂನು ಬಾಹಿರವಾಗಿ ಶ್ರೀಗಂಧ ತುಂಡುಗಳ ಮಾರಾಟ, ಇಬ್ಬರು ಬಂಧನ. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರಡಗುಂಟೆ ಗ್ರಾಮದಲ್ಲಿ ಘಟನೆ. ಹೌದು ವೀಕ್ಷಕರೇ, ಶ್ರೀಗಂಧ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ಕೇಳಿದ ಕೆಂಚಾರ್ಲಹಳ್ಳಿ ಪೊಲೀಸರು ಅವರನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರಡಗುಂಟೆ ಗ್ರಾಮದ ವಾಸಿ ಬುಡು ಸಾಬಿ ಅವರ ಜಮೀನಿನ ಬಂಡೆಯ ಬಳಿ ಶ್ರೀಗಂಧ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ಪಡೆದ ಪಿಎಸ್ಐ ಶಿವಕುಮಾರ್ ಎಂ ನೇತೃತ್ವದ ತಂಡ ದಾಳಿ ನಡೆಸಿ ಸದರಿ ಗ್ರಾಮದ ಮೌಲಾ ಬಿನ್ ಇಮಾಮ್ ವಲ್ಲಿ 35 ವರ್ಷ, ಬಾಬಾ ಅಲಿಯಾಸ್ ಬಾಬಾಜಾನ್, ಫಕ್ರುದ್ದೀನ್ ಬಿನ್ ಅಲಾ ಬಕಾಶ್ 26 ವರ್ಷ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಗುಂಡಾ ಅಲಿಯಾಸ್ ವೆಂಕಟರಮಣ ಎಂಬ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅವರಿಂದ ಸುಮಾರು 15 ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.